ಮತ್ತೇನು ಆರಾಮಾಗಿದೆಯಾ? ಓಕೆ, ಎಲ್ಲ ಫ್ರೆಂಡ್ಸ್ಗಳು ಒಟ್ಟಿಗೆ ಸಿಕ್ಕು ಭಾಳ ದಿವಸ ಆಯಿತು. ಏನಂತೆ ಏನಾದರೂ ಪ್ಲ್ಯಾನ್ ಮಾಡೋಣ ಅನ್ನೋದೇ. ಓಕೆ, ಎಲ್ಲ ಹಳೆ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿ ಒಂದು ಸೂಪರ್ ಆಗಿರ್ತಕ್ಕಂಥ ಟ್ರಿಪ್ ಪ್ಲ್ಯಾನ್ ಮಾಡೋಣ. ಏನಂತೆ? ಓಕೆ, ಸೊ ಲಾಂಗ್ ಟೈಮ್ ಆಯಿತು, ಚೆನ್ನಾಗಿತ್ತು. ಮತ್ತೆ ಆರಾಮ ಪ್ಲಾನ್ ಮತ್ತೆ ನಮ್ಮೆಲ್ಲ ಆಚರಣೆಗಳನ್ನು ಮತ್ತೆ ಎಲ್ಲ ಇದರಲ್ಲಿ. ಓಕೆ, ಯಾರಿವಳು ಸೂಜಿನಲ್ಲಿ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು. ಮಾತಿರಲಿ ಹೇಳಿದರೆ ತಾಳಕ್ಕೆ ಸೆದು ಹಾಡಲಿ ಕೇಳು ಅಂದರ ಸಾಲು. ಮಾತಿರಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಅಂದರ ಸಾಲು. ಯಾರಿವಳು ಯಾರಿವಳು ಸೂಜಿನಲ್ಲಿ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು. ಇವತ್ತೆಲ್ಲ ಫ್ರೆಂಡ್ಸು ಮತ್ತೆ ಒಟ್ಟಿಗೆ ಕಲ್ತಿದ್ದೀವಿ. ಯೋ ಏನಂತ ಬಲರಾಮ್ 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 ಏನಾಗಿತ್ತು ರೀ? ಅರೆ ಏನಾಯ್ತು ಬಲರಾಮ್? ಅಲ್ಲಿ ಏನೋ ಒಂದು ಫೀಲಿಂಗ್ ಆಯ್ತು ನಮ್ಗೆ. ಅಲ್ಲ ಹೌದು ಹೇಳಿದೀವಿ ನಿಮಗೆ, ನಾವು ಬೇಡ 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 ಅಂದ್ರೂ ಕೇಳ್ತಲ್ಲ. ನೀವು ಹೇಳಿ ವಾಪಸ್ ಹೋಗೋಣ. ಇಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ. ಬಲರಾಮ್ 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 ಓ ಬಲರಾಮ್ 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 ಎಲ್ಲಿದ್ರಿ? ಬಲರಾಮ್ 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 ಗುರುಗಳು ಇಲ್ಲಿ ಒಂದು ಪಕ್ಷದಾಗ ಒಬ್ಬ ಗುರುಗಳ ಬಲರಾಮ್ सेव्यमान पावनांघ्रि पंकजं व्यालयज्ञ सूत्रमिन्दुशेखरं कृपाकरं नारदादि योगी वृन्द वन्दितं दिगम्बरं
काशी का पुराधिनाथ काल भैरव ಗುರುಗಳೇ 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 ಆಶೀರ್ವಾದಿರ್ಲಿ ಗುರುಗಳೇ ಗುರುದೇವ ಕರ್ಕೊಂಡು ಹೋಗಿದೆ ಒಂದು ಸ್ಥಳದಾಗ ಆಗಿಬಿಟ್ಟು ಹುಚ್ಚು ಮಾಡ್ತಾ ಇದ್ದಾರೆ ಇದಕ್ಕೆ ಏನೋ ಪರಿಹಾರ ಕೊಡ್ರಿ ಗುರುಗಳು. ಯಾರವನು? ನಮ್ಮ ಸ್ನೇಹಿತರು ಇದ್ದಾರೆ ಬಲರಾಮ್ ಅಂತ ಹೇಳಿ. ಬಲರಾಮ್ ಅಂತ ಹೇಳಿ ಏನಾಗಿದೆ? ಏನಾಗಿದೆ ಗೊತ್ತಿಲ್ಲ ಗುರುಗಳೇ, ಒಂದು ತರ ಮಾಡ್ತಾ ಇದ್ದಾರೆ. ಒಂದ್ ಸ್ಥಳದಲ್ಲಿ ಹೋಗಿದ್ವಿ, ಏನಾಯ್ತು ಅನ್ನೋ ಗೊತ್ತಿಲ್ಲ ಗುರುಗಳೇ. ಆ ಸ್ಥಳ ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆನೆ ಇದೆ. ಬಲರಾಮ್ ಬಲರಾಮ್ ಗುರುಗಳ ಹತ್ರ ಬಂದೇವು. ಬಲರಾಮ್ ಬಲರಾಮ್ ಗುರುಗಳೇ ಏನಾಗಿದೆ? ಏನಾಗಿದೆ ಗೊತ್ತಿಲ್ಲ ಗುರುಗಳೇ, ಸೇರಿದಂತ ಸ್ಥಳ ಗುರುಗಳೇ. ಗುರುಗಳೇ ಏನಾಗಿದೆ ಗುರುಗಳೇ? ಏನಾಗಿದೆ ಗುರುಗಳೇ? ನಮ್ಮ ಸ್ನೇಹಿತನಿಗೆ ಕಮಲಗಿರಿ ಎಂಬ ಒಂದು ಗಿಡ ಹತ್ರ ಒಂದು ಕುಣಿ ಇದೆ, ಅಲ್ಲೇ ಹೋಗಿದ್ದಾರೆ ಅವರು. ಹೌದು ಗುರುಗಳೇ, ಯಾವುದೊಂದು ಗಿಡದ ಆ ಕುಣಿಯ ಮೇಲದಂತ ಅಲ್ಲೊಂದು ಬಾಲಕಿಯ ಒಂದು ಮಣ್ಣಾಗಿದಂತ ಒಂದು ಕುಣಿಯ ಮೇಲೆ ಇವನು ಚಿಡದಿದ್ದಾನೆ. ಆ ಬಾಲಕಿಯನ್ನು ಆವರಿಸಿಕೊಂಡಿದ್ದಾಳೆ ಇವನಿಗೆ. ಆ ಬಾಲಕಿಯನ್ನು ಬಿಡಿಸಬೇಕಾದರೆ ಒಂದು ಕಮಲಗಿರಿ ಅನ್ನಂತ ಒಂದು ಗಿಡ ಇದೆ. ಆ ಕಮಲಗಿರಿ ತಂದಿದರೆ ಮಾತ್ರ ಇವನು ವಾಸಿಯಾಗುತ್ತಾನೆ. ಈ ಪೂರ್ವ ದಿಕ್ಕಿನಲ್ಲಿ ಹೋಗಿ ಕಮಲಗಿರಿ ಅಂತ ಕೇಳಿದರೆ ಹೇಳುತ್ತಾರೆ, ಆ ಒಣಗಿದ ಗಿರಿಯ ಒಂದು ಗಿಡವನ್ನು ತಂದು ಈ ಬಾಲಕನಿಗೆ ಕುಡಿಸಿದರೆ ಈ ಬಾಲಕನ ಒಂದು ಆ ಬಾಲಕಿಯನ್ನು ಹೋಗಿದ್ದಾಳೆ. ಓಂ ನಮಃ ಶಿವಾಯ. ಅಣ್ಣ ಅದಕ್ಕೆ ಏನ್ ಮಾಡ್ತೀನಿ ನಿಂಗೆ ಅಲ್ಲಿ ಹಾ ಇಲ್ಲಿದೆ ಮರ. ಈ ಮರದ ತುಂಡನ್ನು ತೆಗೆದುಕೊಂಡು ಯಾರು ನೀನು? ಎಲ್ಲಿಂದ ಬಂದಿದ್ದೀಯಾ ನೀನು? ಎಲ್ಲಿಂದ ಬಂದಿದ್ದೀಯಾ ನೀನು? ಯಾರು ಅಂತ ಹೇಳು. ನಾನ್ಯಾರ? ನಾನು ಅವಳೇ. ಇತ್ತೀಚಿನ ಯುವ ಪೀಳಿಗೆಗಳು ಪ್ರವಾಸದ ಹೆಸರಲ್ಲಿ ಜೀವನ ತಾನೇ ಬಲಿ ಕೊಡ್ತಿದ್ದಾರೆ. ಆ ಹಿಲ್ಸು, ಆ ಫಾಲ್ಸು, ಆ ರಾಕ್ಸು ಇಲ್ಲಿಂದ ಸಾಧ್ಯ ಇಲ್ಲ. ಅವರು ನಂಬಿಕೊಂಡು ಎಷ್ಟೋ ತಂದೆ ತಾಯಿಗಳು ಕಣ್ಣೀರಿನ ಕೋಳೆ ಸೂಚಿಸಿದ್ದಾರೆ. ನಾನು ಅವರೆಲ್ಲರಿಗೆ ತಕ್ಕ ಪಾಠ ಕಟ್ಟವರೆಗೂ ನಾನು ಬಿಟ್ಟು ಬದಲಾಗಬೇಕು. ಏನ್ ಮಾಡ್ತಿದ್ದಾರೆ ಇವಾಗಿನ ಪೀಳಿಗೆಗಳು? ಈಗಿನ ಪೀಳಿಗೆಗಳು ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾ ಅದೆಲ್ಲ ಮಾಡ್ಕೊಂಡ್ಬಿಟ್ಟು ತನ್ನ ಪ್ರಾಣನ ತಾನೇ ಕಳ್ಕೊತಿದ್ದಾರೆ. ಅವರನ್ನು ನಂಬಿಕೊಂಡು ಬದುಕ್ತಿರೋ ಅದೆಷ್ಟೋ ಪರಿವಾರಗಳು, ಅದೆಷ್ಟೋ ತಂದೆ ತಾಯಿಗಳು ವೃದ್ಧಾಶ್ರಮಕ್ಕೆ ಸೇರ್ತಿದ್ದಾರೆ. ಕೈ ಬಂದಿರ್ತಕ್ಕಂಥ ಬಾಯಿಗೆ ಬರ್ತಿಲ್ಲ, ಎಲ್ಲ ಮಕ್ಕಳನ್ನು ಕಳ್ಕೊತಿದ್ದಾರೆ. ಅಂತೆಲ್ಲ ಯುವ ಪೀಳಿಗೆಗೆ ಇವತ್ತು ನಾನು ಪಾಠ ಕಲಿಸ್ತೀನಿ, ಎಲ್ಲರನ್ನ ಕರ್ಕೊತಿದ್ದೀನಿ.
ಯಪ್ಪ, ಒಳ್ಳೆ ಸಮಾಜನ ಸೃಷ್ಟಿ ಮಾಡಬೇಕು, ಆವಾಗ ನಾನು ಬಿಟ್ಟು ಹೋಗ್ತೀನಿ. ಈ ಸಂಜೆ